ಅನುಭವಿಸಿದ ಮಾನಸಿಕ ಯಾತನೆ ಮಾತಿಗೆ ಮೀರಿತು. ಒಬ್ಬ ಪ್ರಾಮಾಣಿಕ ಸಂಶೋಧಕನ ದಾಖಲಾಟಗಳನ್ನ ಈ ದೇಶ ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರ ಸಂಶೋಧನೆಯನ್ನ ದೇಶದ್ರೋಹದ ಪಟ್ಟ ಕಟ್ಟುವುದರಲ್ಲಿಯೇ ಬಹುತೇಕರಿಗೆ ಆಸಕ್ತಿ. ಇನ್ನೂ ಕೆಲವರು ಹಿಂಸಾತ್ಮಕ ದಾಳಿಗೆ ಸಜ್ಜಾಗ್ತಾರೆ. ಈಗೀಗ ಸಂಶೋಧಕ ಮಾನಸಿಕ ಹಿಂಸೆ ಮತ್ತು ದೈಹಿಕ ಹಿಂಸೆಗಳ ಕತ್ತಲ ಕೂಪಗಳಲ್ಲಿ ನರಳಬೇಕಾಗಿದೆ. ನನ್ನ ಎದುರಾಳಿಗಳು ಸಂಶೋಧನಾತ್ಮಕವಾಗಿಯೇ ಸವಾಲು ಹಾಕಿದ್ರೆ ನಾನು ಅವರನ್ನು ಧೈರ್ಯವಾಗಿ ಎದುರಿಸ್ತಾ ಇದ್ದೆ. ಆದರೆ ಮುಗ್ಧ ಜನರ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಅವರನ್ನ ಧರ್ಮಯುದ್ಧಕ್ಕೆ ಸನ್ನದ್ಧರಾದ ಗಣಾಚಾರಿಗಳು ಆಗಿಸಿದ್ರು. ಈ ಗಣಾಚಾರಿಗಳು ಮನೆಗೆ ಮುತ್ತಿಗೆ ಹಾಕುವ, ರುಂಡ ಹಾರಿಸುವ, 1 ಲೀಟರ್ ಪೆಟ್ರೋಲ್ನಿಂದ ಪಾಠ
ಕಲಿಸುವ ಭಾಷೆಯಲ್ಲಿ ಮಾತನಾಡತೊಡಗಿದಳು. ಇತ್ತೀಚೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದ ಪ್ರಾಧ್ಯಾಪಕರೊಬ್ಬರ ಕೊಲೆಯ ಘಟನೆ ಕಣ್ಣ ಮುಂದೆ ಸುಳಿದಾಡಿತು. ಹೆಂಡತಿ ಮಕ್ಕಳು ನನ್ನಿಂದಾಗಿ ನೊಂದುಕೊಂಡರು. ಆ ದಿನಗಳಲ್ಲಿ ನಾನು ಅನುಭವಿಸಿದ ಮಾನಸಿಕ ಯಾತನೆ ನನ್ನ ಶತ್ರುಗಳಿಗೂ ಬೇಡ. ತೀವ್ರ ಅವಮಾನಗಳ ನನಗ ಹೋಗುವಂತೆ ಅದೊಂದು ತರಹ ಮೃತ್ಯುವೇ ಸರಿ. ಪ್ರತಿ ಸಲ ಎದೆ ಹಿಡಿದಂತಾಗಿ ಸಾವಿನ ಬಾಗಿಲಲ್ಲಿ ನಿಂತಂತಾಗ್ತಾ ಇತ್ತು. ಇದನ್ನೆಲ್ಲ ಎದುರಿಸದೆ ಬೇರೆ ದಾರಿ ಇರಲಿಲ್ಲ. ಕಷ್ಟಗಳನ್ನೆಲ್ಲ ಯಾರು ಕೇಳೋದು? ಕೇಳುವ ಮನಸ್ಥಿತಿ ಯಾರಿಗಾದ್ರೂ ಉಳಿದಿದೆಯೇ? ಅಥವಾ ಇದನ್ನೆಲ್ಲ ಬಿಟ್ಟು ನಿಶ್ಚಿಂತರಾಗಿರುವುದೇ? ನಿಶ್ಚಿಂತರಾಗಿರುವುದು ನನ್ನ ವ್ಯಕ್ತಿತ್ವಕ್ಕೆ ಸಾಧ್ಯವೇ? ಹಾಗಾದ್ರೆ ನಾನು ಏನ್ ಮಾಡಲಿ? ಎಲ್ಲಿಗೆ ಹೋಗ್ಲಿ? ಪ್ರಶ್ನೆಗಳ ದಾಳಿಗೆ ತತ್ತರಿಸಿ ಹೋದೆ. ನಾನು ಇಡೀ ಜೀವನದಲ್ಲಿ ಗಳಿಸಿದ್ದ ಆತ್ಮಶಕ್ತಿ ಕುಸಿದು ಹೋಗುತ್ತಿರುವ ಅನುಭವವಾಯಿತು. ಮಾನಸಿಕ ಒತ್ತಡದಲ್ಲಿ ಎದೆ ನೋವು ಹೆಚ್ಚುತ್ತಲೇ ಹೋಯಿತು. ಅದಕ್ಕಾಗಿ ದೀರ್ಘ ಚಿಕಿತ್ಸೆಗೆ ಒಳಗಾದೆ. ಮತ್ತೆ ಮೊದಲಿನ ಸ್ಥಿತಿಗೆ ಮರಳಿ ಬಾರದಂತೆ ಭಾವಿಸಿದ್ದೆ. ಬರ್ರಿ, ಒಳಗೆ ಬರ್ರಿ. ಯಾರು ಬೇಕಾಗಿತ್ತು? ಸರ್, ನಾನು ವಿದ್ಯಾರ್ಥಿ. ಹಂಗೆ ಹೇಳಿ ಮತ್ತೆ. ಬಾ, ಒಳಗೆ ಬಾ. ರಾಜ್ಯದಲ್ಲಿ ಮತ್ತೆ ಅಸ್ಥಿರ ರಾಜಕಾರಣ ಸಾಕಾಗಿ ಹೋಯ್ತು. ಕಾಲಾಗ ನಿಮ್ಮ ರಾಜಕಾರಣ ಏನು ಕಡಿಮೆ ಎಲ್ಲನೂ ಹತ್ತಿರ ಮಾಡಿದೆ. ರಾಜಕಾರಣ ಮಾಡಿ ಕಳ್ಳದಾರಿ ಮೂಲಕ ದೊಡ್ಡವರಾಗೋದು ನನಗೆ ಬೇಕಾಗಿಲ್ಲ. ಹಿಂಗಾಗಿ ನನ್ನ ಗೆಳೆಯರ ಪರಿವಾರ ಕೌರವರ ಪಕ್ಷದಲ್ಲಿ ದೊಡ್ಡದಾಗಿಲ್ಲ, ಪಾಂಡವರ ಪಕ್ಷದಲ್ಲಿ ಸಣ್ಣದಾಯಿತು. ಅಜ್ಞಾತವಾಸ ವನವಾಸ ಅನುಭವಿಸಬೇಕಾಯಿತು. ಜನರ ನಂಬಿಕೆಯ ಮೂಲವನ್ನು ಹಾಕಿದ ನಿಮ್ಮ ಸ್ನೇಹವನ್ನು ಒಟ್ಟಿತನ ನನಗೆ ಶಾಪ ಅಲ್ವೇ ಅಲ್ಲ. ಜನ ಜೊತೆ ಇಲ್ಲ ಅಂದ್ರ ವಿಚಾರ ತಗೊಂಡು ಏನ್ ಮಾಡ್ತೀರಿ? ಈ ಕಾಲದಲ್ಲಿ ಸಿಗಬೇಕು ಅಂತ ಏನಿಲ್ಲ, ಮುಂದೊಂದು ಸಿಕ್ಕೇ ಸಿಗ್ತಾರ. ಇದೇನ ಅಂದ್ರ ಸಿಗಲಿಲ್ಲ ಅಂತ ಸಿಗ್ಲಿಲ್ಲ. ನನ್ನ ಕೆಲಸ ನಾ ಮಾಡವ್ರೆ. ಆಶಾವಾದ ಬಿಟ್ಕೊಡೋ ಪೈಕಿ ಅಲ್ಲ ನಾನು. ಭವಿಷ್ಯತ್ತಿಗೆ ಈ ಪರಿ ಜೋತ್ಕೊಂಡು ಬೀಳಬಾರ್ದು. ಅದೊಂದು ಮಾಯಾಲೋಕ. ಯಾವಾಗ ಏನಾಗುತ್ತೋ ಯಾರಿಗೆ ಗೊತ್ತು? ವರ್ತಮಾನ ಭವಿಷ್ಯತ್ತಿನ ಕಡೆ ಹೋಗೋ ಒಂದು ಹೆಜ್ಜೆ. ಭವಿಷ್ಯತ್ತಿನ ಕನಸು ಅಂದ್ರೆ ವರ್ತಮಾನದ ಕ್ರಿಯೆ. ಹಾಗಾದ್ರೆ ಚರಿತ್ರೆ ಅದು ಹೂಳು ತುಂಬಿದ ಕೆರೆ. ಹೂಳು ಜಾಸ್ತಿ ತೆಗಿಬೇಕು. ನೀನು, ನಾನು ಮತ್ತೆ ಎಲ್ಲರೂ ಸೇರಿ. ನಿಮ್ಮ ದಾರಿ ನನಗೆ ಇಷ್ಟ ಇಲ್ಲ. ಚರಿತ್ರೆಯ ಹೂಳು ತೆಗೆಯುವ ನೆಪದೊಳಗ ಅರಸರನ್ನ ಕೀಳಕೊಂಡು ರಾಜನೋ ಪ್ರಜೆಯೋ ತಪ್ಪು ತಪ್ಪೇ. ಅವರಿಂದ ವೈಭವ ಬಂದದ. ವೈಭವದ ಜೊತೆಗೆ ಬ್ಲಂಡರ್ ಮಿಸ್ಟೇಕ್ಸು ಆಗ್ಯಾವ. ಅದು ನಿಮ್ಮ ಭ್ರಮೆ. ಭ್ರಮೆ ಅಲ್ಲ, ವಾಸ್ತವ. ಕನ್ನಡ ಭಾಷೆ ಮಾತನಾಡೋ ಪರಿಸರದಲ್ಲಿದ್ದ ಕನ್ನಡ ಭಾಷೆ ಅವನಿಗೆ ಕಸದ ಸಮ. ಅಷ್ಟದಿಗ್ಗಜರ ಸಾಲಿನಲ್ಲಿ ಒಬ್ಬರೇ ಒಬ್ಬ ಕನ್ನಡದ ಕವಿ ಇಲ್ಲ. ಯಾಕೆ? ಯಾವ ಕನ್ನಡದ ಕವಿಗಳು ಅವ್ರ ಕಣ್ಣಿಗೆ ಕಾಣಲಿಲ್ಲ. ಬೇರೆ ಕವಿಗಳ ಕಾಣಿಗೆ ಸ್ವತಃ ತಾನೇ ಹೋಗಿ ಚಿನ್ನದ ಕನಕ ತೋರಿಸ್ಕೊಂಡ. ಅದು ಇಲ್ಲಿ ಕವಿಗಳ ಮೇಲೆ ಏನು ಪರಿಣಾಮ ಬೀರಿರಬೇಕು? ಅವರೆಲ್ಲ ಎಂಥ ಕೀಲಿನ ಮೇಲೆ ನರಳಿರಬೇಕು. ಸಾಮ್ರಾಜ್ಯದ ಕುಲದೇವತೆ ಪಕ್ಕದಲ್ಲೇ ಇಟ್ಟು ಬೇರೆ ಕಡೆಗೆ ಹೋಗಿ ವಜ್ರ ವೈಡೂರ್ಯ ಸುತ್ತಬಂದ. ಇದೆಲ್ಲ ಯಾಕಾಯ್ತು? ಇದಕ್ಕೆಲ್ಲ ನನಗೆ ಉತ್ತರ ಬೇಕು. ಈಗ ಉತ್ತರ ತಗೊಂಡು ಏನ್ ಮಾಡ್ತೀರಿ? ಈಗ ಅವರ ವಾರಸುದಾರರು ನಾಡಿನ ತುಂಬಾ ಆಗ್ಯಾರ. ಮತ್ತೆ ಅಲ್ಲಿಗೆ ಹೋಗಿ ಕೋಟಿ ಕೋಟಿ ಸುತ್ತು ಬರ್ತಾರ. ಈಗಿಲ್ಲ ಅಂದ್ರೆ ಇನ್ ಯಾವಾಗ ಎಚ್ಚರ ಆಗೋದು? ಮೌಂಟ್ ಹೆಲ್ತಿ ಯಾವಾಗ ಬರೋದು? ಅವ ರಾಜ ಈ ಕಾಲದಲ್ಲಿ ಬಿದ್ದು ಸಾಮ್ರಾಜ್ಯ ಕಲ್ಪನೆ ಮಾಡ್ಕೊಂಡು ಒಳ್ಳೆ ಕೆಲಸ ಯಾವಾಗಲೂ ಒಳ್ಳೆದೇ ಆಗಲಿ. ಅವನ ಸಾಮ್ರಾಜ್ಯದ ಕಲ್ಪನೆ ಇಟ್ಕೊಂಡೇ ಹೇಳ್ತಾ ಇದ್ದೀನಿ, ಅವ ಮಾಡಿದ್ದು ತಪ್ಪು. ಇಡೀ ದೇಶದವನ್ನ ನನ್ನ ಹಾಡಿ ಹೋಗಲಾರ. ಎಲ್ಲರೂ ಹಾಡಿ ಹೋಗ್ಲಾರ ಮಾತ್ರ ನನಗೂ ಹಾಡಿ ಹೋಗೋದಕ್ಕೆ ಆಗೋದಿಲ್ಲ. ಇಷ್ಟು ಜನ ಯಾಕೆ ಹಾಡಿ ಹೋಗಲಾರ ಅನ್ನೋದು ಗಮನಿಸ್ರಿ. ಅದು ಅವ್ರ ಸಮಸ್ಯೆ. ಸಂಪತ್ತು ವೈಭವ ಎಲ್ಲ ಸುಳ್ಳೇನು? ಈ ಸಂಪತ್ತು ವೈಭವ ಎಲ್ಲ ಯಾರ ಸಲುವಾಗಿ? ಸ್ವಂತಿಕೆ ಕಳ್ಕೊಂಡು ಬರೋ ಸಂಪತ್ತು ವೈಭವ ಕೇಳು. ಸ್ವಂತಿಕೆ ಕಳ್ಕೊಳ್ಳೋದು ಅಂದ್ರೆ ಅಸ್ತಿತ್ವ ಶಿಥಿಲಗೊಳ್ಳೋದು ಅಂತ ಅರ್ಥ. ಇದು ಮುಂದ ಕನ್ನಡಕ್ಕೆ ಎಷ್ಟು ಕಂಟಕ ಆಯ್ತು ಅನ್ನೋದು ನನಗೆ ಗೊತ್ತದ. 100-200 ವರ್ಷ ಹಿಂದಕ್ಕೆ ಹೋದ್ವಿ. ಸುಬಟರ್ಗಳು, ಚಲವರ್ಗಳು, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಚಿತ್ತರು, ವಿವೇಕಿ
ಮಿಕ್ಕಿದವರೆಲ್ಲ ಅನಾಥ ಅಸಹಾಯಕರಾದ್ರು. ಈಗ ಅವರನ್ನ ಇನ್ನಷ್ಟು ಅನಾಥರಾಗುತ್ತಾರೆ. ಇಲ್ಲ, ಮರೆತಿದ್ದ ಚರಿತ್ರೆಯ ಪುಟಗಳನ್ನು ತೆರೆದಿಡ್ತಾ ಇದ್ದೀನಿ. ಇಂಥ ಪುಟಗಳಿಂದ ವಿಚಲಿತರಾಗ್ತಾರ. ವಿಚಲಿತರಲ್ಲ, ವಿವೇಕಿಗಳಾಗ್ತಾರ. ವಿವೇಕಿಗಳನ್ನ ಕುಬ್ಜರಾಗ್ತಾರ. ಇದು ಜಾಗತೀಕರಣದ ಕಾಲ. ಜಾಗತೀಕರಣವಾಗುವುದು ಅಂದ್ರೆ ಸ್ಥಳೀಯತೆಯ ನಿರಾಕರಣೆ ಅಲ್ಲ. ಹುಟ್ಟುತ್ತಾರ ಭ್ರಮೆಗಳನ್ನ ನಮ್ಮ ಮೇಲೆ ಹೇರಬೇಡಿ. ಇದು ಭ್ರಮೆ ಅಲ್ಲ, ಕನಸು. ನಾನು ಕನಸು ಕಾಣೋ ಮನುಷ್ಯ. ನಿಮ್ಗೆ ಇಷ್ಟ ಆಗಿತ್ತು, ನನ್ನ ಕನಸಿನ ಕಣ್ಣೊಳಗೆ ಕಣ್ಣಿಟ್ಟು, ಇಲ್ಲ ನನ್ನ ಕಾಲಲ್ಲಿ ಹೊತ್ತು ಮುಂದಕ್ಕೆ ಹೋಗು. ಕನಸು ಕಾಣಬೇಡ ಅಂತ ಮಾತ್ರ ಹೇಳ್ಬೇಡ. ಎಂತ ಚಿತ್ರ ಮಾಡ್ತೀನಿ ಅನ್ನೋ ಅಹಂಕಾರದ ಕನಸು ಎಂಬುದು. ಈ ಮುದುಕನ ಕನಸು ನಿಮ್ಮಂತವ್ರಿಗೆ ಅಹಂಕಾರದ ತರ ಕಾಣಿಸ್ತಾವ. ಕನಸು ಕಾಣಾದ ಸುಮ್ಮನೆ ಇದ್ರ ದೊಡ್ಡ ಉಪಕಾರ ಮಾಡಬೇಕಾಗ್ತದ. ಈ ಮುದುಕನಿಗೆ ಕನಸು ಕಾಣೋ ಹಕ್ಕಿಲ್ಲೇನು? ನಿಮಗ ಕನಸು ಕಾಣೋ ವಯಸ್ಸು ಮುಗಿದದ. ಇಲ್ಲ, ಕನಸು ಕಾಣೋ ವಯಸ್ಸು ಈಗ ಶುರುವಾಗ್ಯದ. ಆರೋಪಿ ಸ್ಥಾನದಲ್ಲಿ ನಿಂತಿರುವಂತಹ ಸಂಶೋಧಕರು ಹಿರಿಯರು 75 ವರ್ಷದಲ್ಲಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. 600 ಲೇಖನ ಪ್ರಕಟಗೊಂಡಿವೆ. ಹಲವಾರು ಸಂಶೋಧನೆಯ ಯೋಜನೆಗಳಲ್ಲಿ ಕೆಲಸ ಮಾಡಿದ್ದಾರೆ. ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು. ಇದೆಲ್ಲ ನೀವು ಕೊಟ್ಟ ವಿವರಗಳಲ್ಲಿ ಪ್ಲೀಸ್ ಬಿ ಸ್ಪೆಸಿಫಿಕ್. ಐ ಆಮ್ ವೆರಿ ಸಾರಿ. ಇದೊಂದು ಬೌದ್ಧಿಕ ವಿವಾದ ಹಾಗೂ ಸಾಮಾಜಿಕ ವಿವಾದ. ಆದ್ದರಿಂದ ವಿವರವಾಗಿ ಬಳಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ತುಂಬಾ ಗಂಭೀರ ಆರೋಪಗಳು ಸಂಶೋಧನೆ ಮೇಲಿವೆ. ಕೋರ್ಟ್ ಕಲಾಪಗಳ ಬಗ್ಗೆ ನಿಮಗೆ ತಿಳಿಸಿ ಹೇಳಬೇಕಾಗಿಲ್ಲ. ಅಲ್ಲದೆ ಸಂಶೋಧಕರು ಹಿರಿಯರು. ನನಗಾಗೋದು ಪ್ಲೀಸ್ ಕಮ್ ಟು ದಿ ಪಾಯಿಂಟ್. ನ್ಯಾಯಾಧೀಶರೇ, ನನಗೆ ತಡೆವಾಗೋದಿಲ್ಲ. ಶಾಸನ ಹುಡುಕೊಂಡು ಹಲವಾರು ಮೇಲೆ ಅಡ್ಡಾಡಿನಿ. ಕೋಟೆ ಕೊತ್ತಲ ದೇವಸ್ಥಾನದ ಶಿಲ್ಪಗಳ ಅಧ್ಯಯನಕ್ಕ ವರ್ಷಗಟ್ಟಲೆ ತಗೊಂಡಿನಿ. ಒಂದೊಂದು ಪದದ ಅರ್ಥಕ್ಕಾಗಿ ತಿಂಗಳಗಟ್ಟಲೆ ಕಾದಿನಿ. ನನಗೆ ತಡೆವಾಗೋದಿಲ್ಲ. ಅವ್ರು ಮಾತಾಡ್ತಾರೆ. ಸಂಶೋಧಕರು ತುಂಬಾ ವಿವಾದಾಸ್ಪದ ವ್ಯಕ್ತಿ. ವಿವಾದಾಸ್ಪದ ಹಾಗಾದ್ರೆ ಕಾನೂನಿನೊಳಗೆ ಏನಾಗ್ತದ? ಅನಗತ್ಯ ಸಂಗತಿಯನ್ನು ಚರ್ಚಿಸಿ ಸಮಾಜದಲ್ಲಿ ಗೊಂದಲ ಉಂಟು ಮಾಡಿ ವಿವಾದಕ್ಕೆ ಕಾರಣವಾಗುವುದು. ಸಂಶೋಧಕನಿಗೆ ಅನಗತ್ಯ ಅನ್ನುವಂಥ ಬರೋದಿಲ್ಲ. ಪ್ರತಿ ಸಂಗತಿ ಒಂದು ವಸ್ತು ಅವನು ಹುಡುಕಾಟ ಮಾಡ್ತಿರ್ತಾನ. ನಿಮ್ಮ ಹುಡುಕಾಟದಿಂದ ಜನರಲ್ಲಿ ಗೊಂದಲ ಮೂಡಿದ್ರೆ ಗೊಂದಲ ಬಗೆಹರಿಸಿಕೊಳ್ಬೇಕು. ಅಂದ್ರೆ ನೀವು ಹೇಳುತ್ತಿಲ್ಲ ಒಪ್ಕೋಬೇಕು. ಬೇರೆ ಆಧಾರಕ್ಕೆ ಒಪ್ಕೋಬಾರ್ದು. ನನ್ನ ವಾದದ ಪೂರ್ಣವನ್ನು ಮಂಡಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಪ್ಲೀಸ್ ಪ್ರೊಸೀಡ್. ಇಲ್ಲ ಸಲ್ಲದ ವಿಚಾರಗಳನ್ನು ಮಂಡಿಸಿ ಸಮಾಜದ ಸ್ವಾಸ್ಥ್ಯ ಕೆಡಿಸಿದ್ದಾರೆ. ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆ ತಂದಿದ್ದಾರೆ. ಹುಟ್ಟಿನ ಮೂಲ ತೆಗೆದಿದ್ದಾರೆ. ಚರಿತ್ರೆ, ಸಮಾಜ, ಸಂಸ್ಕೃತಿಗೆ ಅವಮಾನವಾಗುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ಸ್ಪೆಸಿಫಿಕ್ ಆದ ಹೇಗೆ? ವಾಟ್ ಆರ್ ದ ಎವಿಡೆನ್ಸ್ ಫಾರ್ ದೀಸ್ ಅಲಿಗೇಷನ್ಸ್? ಬಂದೆ, ಅಲ್ಲೇ ಬರ್ತಾ ಇದ್ದೀನಿ ನಾನು. 800 ವರ್ಷದ ಹಿಂದೆ ಹುಟ್ಟಿದ ಮಗುವಿನ ತಂದೆ ಯಾರು ಅಂತ ಶೋಧ ಮಾಡಿದ್ದಾರೆ. ಅವರು ನಡ್ಕೊಳ್ಳೋದಿದೆ. ಈ ಕುರಿತು ಏನಾದರೂ ಹೇಳುತ್ತಿದೆಯೇ? ನ್ಯಾಯಾಧೀಶರೇ, ನನಗೆ ಒಂದು ವಚನ ಸಿಕ್ಕಿತ್ತು. ಅದರೊಳಗೊಂದು ಬ್ಯಾರದ ಸೂಚನೆ ಇತ್ತು. ಆ ಸೂಚನೆಯ ಚೂರು ಹಿಡಿದು ಹೊರಟೆ. ಅದಕ್ಕೆ ಸಮರ್ಥನೆ ಸಿಗುವಂತಹ ಅಂಶಗಳು ಸಿಕ್ಕುವು. ಮತ್ತ ಆಗಿನ ಆ ಸಣ್ಣ ಅವಧಿ ಬೇರೆ ವಿಚಾರ ಮಾಡ್ತಾ ಇತ್ತು. ಆ ಪರಿಸರದೊಳಗ ಇಂಥ ಒಂದು ಸಂದರ್ಭ ಘಟಿಸಿರ್ಬೋದು ಅನ್ನಿಸ್ತು. ನಿಮ್ಗೇನಾದ್ರೂ DNA ಮಾಡಿಸುತ್ತಾ? ಎಲ್ಲಾ ವಿಷಯಕ್ಕೆ DNA ಹುಡುಕೋದು ಸಾಧ್ಯ ಇಲ್ಲ. ಹೇಳಿದ್ರು ಒಂದು ವಚನ ಸಿಕ್ಕಿತ್ತು ಅಂತ. ಅದ್ರೊಳಗ
ಸಮಾಜ ಒಪ್ಕೋಬೇಕು ಅನ್ನೋ ಇಚ್ಛಾನೂ ನನಗಿಲ್ಲ. ಹೇಳೋದು ಹೊಣೆಗಾರಿಕೆ ಅನ್ನಿಸ್ತು, ಹೇಳಿದೆ. ಕೇವಲ ಒಂದು ವಚನದ ಮೂಲಕ ಒಬ್ಬರ ಹುಟ್ಟಿನ ಆಧಾರ ಹೇಳೋದು ಕಥೆಗಾಗುತ್ತದೆ. ಕೇವಲ ಒಂದು ವಚನ ಅಲ್ಲ, ಬೇರೆ ಬೇರೆ ವಚನ ಓದಿನಿ. ಪುರಾಣ, ಕಾವ್ಯ, ಜನಪದ ಹಾಡು, ಕಥೆ, ಶಾಸನ ಎಲ್ಲ ಓದಿನಿ. ಸಂಖ್ಯೆಗೆ 3 ಮೊಳ ನೀಡೋ ಸಂಶೋಧಕ ಅಲ್ಲ ನಾನು. ಹಾಡಿದ್ದೆ ಹಾಡೋ ಸಂಶೋಧಕನೂ ಅಲ್ಲ. ನಾನು 24 ತಾಸು ಸಂಶೋಧಕನೇ. ತಿರ್ಗಾ ಮರ್ಗ ಎಲ್ಲಿ ಹೋದ್ರು ಅದೇ ಅರ್ಥ ಎದುರಿಗೆ ಬಂದು ನಿಲ್ಬೇಕು. ಆಳದಲ್ಲಿ ಹೊಡೆದ ಅರ್ಥವನ್ನ ಸಂಶೋಧಕ ನಿರಾಕರಿಸಬಾರದು. 24 ತಾಸು ಸಂಶೋಧಕ. ಕನಸಿನಾಗ ಒಂದು ಹೇಳಿದ್ರೇನು ನಾನು ಚಿತ್ತವ್ರ ಮಗ ಅಂತ? ನಗಬೇಡ್ರಿ, ಇದು ಜಾಸ್ತಿ ಮಾಡೋ ವಿಷಯ ಅಲ್ಲ. ನಮ್ಗೆ ಯಾರಿಗೂ ಅರ್ಥ ಆಗದೆ ಇರುವಂತ ಒಂದು ಕ್ರಾಂತಿ. ಕ್ರಾಂತಿ? ಕ್ರಾಂತಿ? ಹೌದು. ಕನಸಿನಾಗ ಬರ್ತಾರ, ಕನಸಿನಾಗ ಬಂದು ನನಗೆ ಹೇಳಿ ಹೋಗ್ಯಾರ. ವರ್ತಮಾನದ ಅಸತ್ಯ ಚರಿತ್ರೆಯ ಸತ್ಯದ ಮೇಲೆ ದಾಳಿ ಮಾಡ್ತದ. ಅಪ್ರಾಮಾಣಿಕತೆ ಚರಿತ್ರೆಯ ಪ್ರಾಮಾಣಿಕತೆಗೆ ಮಸಿ ಬಳಿತದ. ವರ್ತಮಾನ ತನ್ನ ಅನುಕೂಲಕ್ಕೆ ತಕ್ಕಂಗ ಚರಿತ್ರೆ ತುರುಚಿ ತನ್ನ ಲಾಭಕ್ಕೆ ಬಳಸ್ಕೊಳ್ತದ. ಹೌದು, ಕನಸಿನಾಗ ಬರ್ತಾರ, ಕನಸಿನಾಗ ಬಂದು ನಮ್ಗೆ ಹೇಳಿ ಹೋಗ್ಯಾರ. ಇವ್ರು ಇಲ್ಲಿಯವರೆಗೆ ಇದನ್ನ ಒಂದು ಭೌತಿಕ ಸಮಸ್ಯೆ ಮಾತ್ರ ಅನ್ಕೊಂಡಿದ್ದೆ. ನೀವೇ ನೋಡಿದ್ದಲ್ಲ, ಇದು ಮಾನಸಿಕ ಸಮಸ್ಯೆ. ನಾನು ಉದ್ಯೋಗ ಸೇರಿದ ಆರಂಭದೊಳಗ ಸಾಕಷ್ಟು ಮಂದಿ ಹಿಂಗ ಅಂತಿದ್ರು, ಇವ್ರಿಗೆ ತಲೆ ಕೆಟ್ಟದ ಹುಚ್ಚ ಆದನಂತ. ಇಲ್ಲಿನ ಅನಾಚಾರಗಳನ್ನ ಎತ್ತಿ ತೋರಿಸಿದ್ರ, ಪ್ರಶ್ನೆ ಮಾಡಿದ್ರ ಇವರಿಗೆ ತೆರೆ ಕೆಟ್ಟದ ಹುಚ್ಚ ಆದನ ಅಂತಾರ. ಇದು ಹಾಗೆ ಗೊತ್ತಾಗ್ತದ ಯಾರಿಗೆ ತೆರೆ ಕೆಟ್ಟದ ಅನ್ನೋದು. ಆಯ್ತು, ಆ ಒಂದು ವಚನ ಬಿಟ್ರೆ ಬೇರೆ ಏನಾದ್ರೂ ದಾಖಲೆಗಳಿವೆ? ಬೇರೆ ದಾಖಲೆಗಳಿಲ್ಲ. ಇಂಟ್ಯೂಷನ್, ನನ್ನ ಅಂತರ್ದೃಷ್ಟಿ ಹಂಗೆ ಕೇಳಿಸ್ತು. ಓಹೋ, ಊಹೆ ಮಾಡಿದ್ದೀರಿ? ಊಹೆ ಅಲ್ಲ, ಒಳಹರಿವು. ಯಾವುದೇ ತರ್ಕಕ್ಕೆ ಸಿಗದ ತಿಳುವಳಿಕೆ ಸಹಜ ಪ್ರಜ್ಞೆಗೆ ಹೊರದದ್ದು. ವಕೀಲರೇ, ಲೆಟ್ ಇಟ್ ಬಿ. ಬೇರೆ ಮತ್ತಾವ ಪ್ರಶ್ನೆಗಳಿವೆ ತಮಗೆ? ನೀವು ಪ್ರಚಾರಕ್ಕಾಗಿ ತೀವ್ರ ವಾಗ್ವಾದ ಸೃಷ್ಟಿಸ್ತಾ ಇದ್ದೀರಿ. ವಾದ, ವಾಗ್ವಾದ, ಸಂವಾದ ಇರೋದು ಪ್ರಚಾರಕ್ಕಾಗಿ ಅಲ್ಲ, ಸತ್ಯದ ನಿಲುವಿಗಾಗಿ. ಸಂಶೋಧಕರಿಗಿಂತ ಸತ್ಯ ತೊಳೆದು. ಇವ್ರ ಒಂದು ಜಾತಿ ಅಥವಾ ಸಮಾಜದವರು ಯಾರನ್ನ ಸಾಂಸ್ಕೃತಿಕ ನಾಯಕ, ಐ ಮೀನ್ ಕಲ್ಚರಲ್ ಹೀರೋ ಅನ್ಕೊಂಡಿದ್ರು, ಅಂಥ ನಾಯಕ ಆ ಜಾತಿಯವರನ್ನ ಬರ್ತಿದ್ದಾರೆ. ಇದರಿಂದ ಆ ಜಾತಿಯವರು ಕೇಸ್ ಆಗಿದ್ದಾರೆ. ಪ್ರತಿ ಜಾತಿ ಮತ್ತು ಸಮಾಜಕ್ಕೆ ತಮ್ಮದೇ ಆದ ನಂಬಿಕೆಗಳಿರ್ತಾವ. ಇದಕ್ಕೆಲ್ಲ ಕೊನೆ ಅದ. ಬಹಳ ಪ್ಯಾನಿಕ್ ಆಗತ್ತೆ. ಬೇರೆ ಬೇರೆ ಧರ್ಮ, ಜಾತಿ, ಸಂಸ್ಕೃತಿ ಇರೋ ಈ ದೇಶದಲ್ಲಿ ಇಂಥ ಕೊಲೆಗಳು ಎಕ್ಸ್ಪೆಕ್ಟೆಡ್ ಆಗ್ತದ. ಏನ್ ಹೇಳ್ತಾ ಇದ್ದೀರಿ? ಅಲ್ಲ, ಅನೇಕ ವಿಷಯಗಳ ಬಗ್ಗೆ ನನಗೂ ಸಮ್ಮತಿ ಇಲ್ಲ. ಇದ್ರ ಅರ್ಥ ಅವ್ರು ಕೊಲೆ ಆಗ್ಬೇಕು ಅಂತಲ್ಲ. ಇಟ್ಸ್ ರಿಯಲಿ ಶಾಕಿಂಗ್. ಅವ್ರು ಕೊಲೆ ಆಗಲಿ ಅಂತ ನಾನು ಹೇಳ್ತಲ್ಲ, ವಾಸ್ತವ ಸ್ಥಿತಿ ಇದು. ಸಮಾಜದ ವಾಸ್ತವ ಅಂದ್ರ ಹತ್ಯೆಯ ಸಮರ್ಥನೆ ಅಂತಿದ್ರು. ಅಲ್ಲ, ಸಮರ್ಥನೆ ಅಲ್ಲ, ಇಟ್ ವಾಸ್ ಎಕ್ಸ್ಪೆಕ್ಟೆಡ್, ನಿರೀಕ್ಷಿತ ಇದು. ಸಂಶೋಧಕ ಸತ್ಯ ಹೇಳಬೇಕು, ನಿಜ. ಆ ಸತ್ಯನ ಅರ್ಥ ಮಾಡ್ಕೊಂಡು ಮೆಚೂರ್ ಸಮಾಜ ಇರಬೇಕು. ಇಲ್ಲಾಂದ್ರ ಎಡವಟ್ಟಾಗ್ತದ. ಗುಡ್. ಸಮಾಜ ಮೆಚೂರ್ ಆಗೋವರೆಗೂ ನಾವೆಲ್ಲ ಕೈ ಕಟ್ಟಿ ಕೂರ್ಬೇಕು, ಕಾಯ್ಬೇಕು. ಕಾಲಮಾಗೋದಕ್ಕ ಕಾಯ್ಬೇಕು. ಇಷ್ಟು ಮಕ್ಕಳು ಸಂಶೋಧನೆ ಮಾಡಿದ್ರು ಯಾವ ಪುರುಷಾರ್ಥ?
ಈ ಸಮಾಜಕ್ಕ ಮೆಚುರಿಟಿ ಬರೋದಾದ್ರೆ ಹೆಂಗ ತನ್ನಿಂದ ತಾನೇ ಮೆಚುರಿಟಿ ಬರ್ತದೆ. ಈ ಮೆಚುರಿಟಿ ಏನಾದ್ರು ಆಕಾಶದಿಂದ ಉದುರಿ ಬರ್ತದ. ಸತ್ಯ ಹೇಳಿ 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 ಈ ಜನರ ಅಭಿರುಚಿ ತಿದ್ದಬೇಕಾಗ್ತದ. ಇಲ್ಲಿಯ ಕೊಳಕು ದುಷ್ಟತೆ ಇವ್ರಿಗೆಲ್ಲ ಗೊತ್ತಾಗ್ಬೇಕು. ಹೊಸ ಕಣ್ಣಿಂದ ನೋಡ್ಬೇಕು. ನಾವೆಲ್ಲ ಸ್ವತಃ ಕ್ರಿಯಾಶೀಲರಾದ್ರೆ ಈ ಸಮಾಜಕ್ಕಂತೂ ಮೆಚುರಿಟಿ ಬರಂಗಿಲ್ಲ. ಸಮಸ್ಯೆ ಈ ಒಂದಷ್ಟು ಸರಳಿಲ್ಲ. ನಾನೊಂದು ಮೆಚುರಿಟಿ ತಂದು ಕೊಡ್ತೀನಿ ಅನ್ನೋದೇ ಸಂಶೋಧಕನ ಅಹಂಕಾರ. ಸಮಾಜಕ್ಕ ಮೆಚುರಿಟಿ ತಂದು ಕೊಡ್ತೀನಿ ಅನ್ನೋ ನೆಪದೊಳಗ ನಮ್ಮ ವಿಚಾರ ನಾ ಹೇಳ್ತೀನಿ ಅಂತ ಅನ್ಸಂಗಿಲ್ಲ. ಬಹಳ ವಿಚಿತ್ರವಾಗಿರ್ತದೆ ನಿಮ್ಮ ಅಲ್ಲ. ಮೌಢ್ಯ ಸಾಬೀತು ಮಾಡಿದ್ರ ಅಹಂಕಾರ ಅನ್ಸುತ್ತ, ವಿಚಾರ ಬೇರೆ ತರ ಕಾಣಿಸ್ತದ. ನಿಮ್ಮ ಪ್ರಕಾರ ಸಂಶೋಧಕ ಏನನ್ನು ಪ್ರಶ್ನಿಸಬಾರ್ದು. ನಂಬಿಕೆಗಳು ಎಷ್ಟೇ ಎಕ್ಕುಟ್ಟೋಗಿದ್ರು ಗೌರವಿಸಬೇಕು. ಉಂಡ ಮುಸುರಿ ಎಲೆ ಮೇಲೆ ಹೊರಳಾಡತನ ಒಪ್ಕೋಬೇಕು. ಒಂದು ಫೋಕಸ್ ಗುರುತಿಸಬೇಕು. ಇದಾನೆ ನಿಮ್ಮ ವಾದ. ನನ್ನ ವಾದ ಅಷ್ಟ ಅಲ್ಲ. ನಾ ಹೇಳಿದ್ದು ಒಟ್ಟಾರೆ ಸಂಶೋಧನೆ ಬಿಕ್ಕಟ್ಟು. ವೈಯಕ್ತಿಕ ಬಿಕ್ಕಟ್ಟು ಸಂಶೋಧನೆ ಮೇಲೆ ಹೇರಬೇಡಿ. ಇಟ್ ಈಸ್ ಯುವರ್ ಪರ್ಸನಲ್ ಪ್ರಾಬ್ಲಮ್. ಯು ಹ್ಯಾವ್ ಎ ಫಿಯರ್ ಟು ಟೆಲ್ ದ ಟ್ರೂತ್. What is truth? Tell me what is truth. Why it may be different from your truth? Nothing like a absolute truth. ಒಪ್ಪಂಡೆ ಸತ್ಯಾಂಗರಾದರೂ ಕರೀರಿ ಅಥವಾ ನಿಲುವಂತಾದರೂ ಕರೀರಿ, ಕೆಲವು ತೀರ್ಮಾನಗಳನ್ನಾದರೂ ಹೇಳಬೇಕಾಗ್ತದೆ. ತನಗೆ ಸಿಕ್ಕ ಮಾಹಿತಿಯನ್ನು ಆಧರಿಸಿ ವಿಶ್ಲೇಷಣೆ ಮಾಡಿ ವಿಚಾರವನ್ನು ಪ್ರತಿಪಾದಿಸಲಿಕ್ಕೆ ಸಂಶೋಧನೆಯೊಳಗೆ ಅವಕಾಶ ಇದೆಯೋ ಇಲ್ವೋ? ಸಂಶೋಧಕ ಇದಕ್ಕೂ ಮಿಕ್ಕಿ ಇದೇನು ಮಾಡ್ಲಿಕ್ಕಾಗ್ತದ? ತಪ್ಪಿದ್ರ ಮುಂದಿನವ್ರು ಶೋಧ ಮಾಡ್ತಾರ. ನಿಮ್ಮ ನಿಲುವು ನೋಡಿದ್ರ ಯಾವ ತೀರ್ಮಾನಕ್ಕೂ ಬರಬಾರ್ದು ಅನ್ನೋ ಹಂಗದ. ಸಂಶೋಧನೆಯೊಳಗಿರೋ ಅವಕಾಶ ಅರ್ಥ ಮಾಡ್ಕೋಬೇಕು. ಸತ್ಯ ಹೇಳಿಕ ಸಾಧ್ಯನೇ ಇಲ್ಲ ಅನ್ನೋ ಮನಸ್ಥಿತಿ ಒಂದು ದುರ್ಬಲ ಮನಸ್ಥಿತಿ ಅನಿಸ್ತದ. ಹೇಳ್ದಂಗ ಆಗಿರ್ಬೇಕು, ಏನು ಹೇಳ್ದಂಗಿರ್ಬೇಕು, ಹೌದಲ್ಲ? ನಿಮ್ಗ ನೆನಪಿದೆಯೋ ಇಲ್ವೋ? ಇದು ಎಷ್ಟು ಅಪಾಯಕಾರಿ ರೀಸರ್ಚ್ ಕಲ್ಚರ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ನೀವು ಕೂಡ ವಚನಗಳ ಬಗ್ಗೆ ಕೆಲಸ ಮಾಡ್ತೀರಿ. ಇವು ಕಾಲದಿಂದ ಕಾಲಕ್ಕೆ ಹರಿದು ಬಂದಾಗ ಅನೇಕರಿಂದ ಕೃತಿಗಳಾಗ್ಯಾವ. ಸಾಕಷ್ಟು ತಪ್ಪನ್ನು ಸುಳೋದು ಸಹಜ. ಪರಿಷ್ಕರಣೆ ಗ್ರಂಥ ಸಂಪಾದನೆಯ ಕೆಲಸ, ವಿದ್ವತ್ತಿನ ಕೆಲಸ. ಅದು ನಿನ್ನ ಪಾಠ ಉಳಿಸ್ಕೊಳ್ಬೇಕು. ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಖಂಡಿತ ಉಳಿಸ್ಕೊಡ್ರಿ. ಆದ್ರೆ ಯಾವ್ದು ಅಪ್ರಾಪ್ರಿಯೇಟ್ ಅನ್ನೋದು ಹುಡುಕಾಟನೂ ಮಾಡೋಣ ಅಂತ. ಅದ್ರ ತಪ್ಪೇನದ? ಒಂದು ವಚನದ ಡೊಂಬ ಅನ್ನೋ ಪದ ಇತ್ತು. ಇದ್ದಕ್ಕಿದ್ದಂಗ ಪದ ಇರ್ಲಿಕ್ಕಿಲ್ಲ ಅಂತ ಅವ್ರಿಗನಿತ್ತು. ರಾತ್ರಿ 11ಕ್ಕೆ ಫೋನ್ ಮಾಡಿ ಮಾತಾಡಿ, ಸರ್ ವಿಚಾರ ಮಾಡಿದ್ರಿ, ಅವಸರ ಮಾಡಬೇಡ್ರಿ ಅಂತ ಹೇಳಿದೆ. ಮರುದಿನ ಲೇಖನ ನೋಡ್ತೀನಿ, ಪತ್ರಿಕೆದೊಳಗೆ ಡೊಂಬ ಅಂತ ಅವರ ವ್ಯಕ್ತಿತ್ವದೊಳಗ ಅವಸರದ ಅವಸರ ಅಲ್ಲ, ಆಳದಲ್ಲಿದ್ದಂತ ಒಂದು ಕ್ಲಾರಿಟಿ. 50 ವರ್ಷ ದುಡಿದಿರೋದ್ರಿಂದ ಬಂದಿರೋ ವಿಧಾನ ಅದು ಸರಿಯೋ ತಪ್ಪು ಅನ್ನೋ ವಿಚಾರನ ಆಮೇಲೆ ಮಾಡಿದ್ರೆ ಆಯ್ತು. ಆದ್ರೆ ಅದನ್ನ ಅವಸರ ಅಂತ ತಳ್ಳಿ ಹಾಕೋದು ಅಷ್ಟು ಸರಿಯಲ್ಲ. ಹೌದು, ಆ ಪದದ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಿದ್ರು. ಬಸವಣ್ಣನ ವಚನದಲ್ಲಿ ಈ ಪದ ಬರ್ತದ. ತುಂಬ ಜಾತಿಯ ನಂಬಬಾರದಯ್ಯ. ಅವರ ವಾದ ಏನಿತ್ತಂದ್ರ ಬಸವಣ್ಣ ಸಣ್ಣ ಪುಟ್ಟ ತಪ್ಪಲೆ ಜಾತಿಗಳನ್ನ ಪ್ರೀತಿಸಿದಂತ ವ್ಯಕ್ತಿ. ಇಂಥ ವ್ಯಕ್ತಿ ಡೊಂಬರಂತ ಸಣ್ಣ ಸಮುದಾಯದವರನ್ನ ಅವಮಾನ ಮಾಡಲಿಕ್ಕಿಲ್ಲ. ಬಸವಣ್ಣನ ವ್ಯಕ್ತಿತ್ವಕ್ಕ ಈ ಪದ ಸರಿ ಹೋಗಿಲ್ಲ, ಇದು ಪದ ದೋಷ ಅಂತ ಬದಲಾಯಿಸಿದ್ರು. ಆಮೇಲೆ ಈ ಸಾಲು ದಂಬ ಜಾತಿಯ ನಂಬಬಾರದಯ್ಯ ಅಂತ ಆಯ್ತು. ನನಗೂ ಮೊದಲಷ್ಟು ಸರಿ ಕಾಣಿಸ್ತಿಲ್ಲ, ಆದ್ರೆ ಈಗ ಮಾಡಿದ್ದು ಸರಿ ಅನಿಸ್ತದ. ಸೋಷಿಯಲ್ ಪರ್ಸ್ಪೆಕ್ಟಿವ್ ಅವರ ಶಕ್ತಿ ಹಂಗನೋ ಹಂಗ ಮಿತಿ ಕೂಡ ಆಗಿತ್ತು. ಈ ಚೌಕಟ್ ಬಿಟ್ಟು ಅವರು ಓದ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಇದರ ಅರ್ಥ ಹಂಗ ಓದಕ್ ಬರಂಗಿಲ್ಲ ಅಂತಲ್ಲ, ಅಂತ ಓದು ಅವ್ರಿಗೆ ಇಷ್ಟ ಇರಲಿಲ್ಲ. ಹಂಗಲ್ಲ, ಯಾವ ಪರ್ಸ್ಪೆಕ್ಟಿವ್ ಒಳಗಾದ್ರೂ ಬರೀ ಸೂಕ್ಷ್ಮತೆ ಇಲ್ಲಂದ್ರ ತನ್ನಿಂದ ತಾನೇ ಇವರು ಮಿತಿಗೆ ಬರ್ತದೆ. ಅನೇಕರ ಈ ಸೋಷಿಯಲ್ ಪರ್ಸ್ಪೆಕ್ಟಿವ್ ಎಷ್ಟು ಅಸೂಕ್ಷ್ಮವಾಗುವುದು ಅನ್ನೋದನ್ನ ನಾವು ನೋಡಿದ್ವಿ. ಅವ್ರ ಬರಹ ನಾವು ಒಪ್ಪದೇ ಇದ್ರು ಪ್ರಾಮಾಣಿಕ ಹುಡುಕಾಟ ಮಾತ್ರ ಕಾಣ್ತದ. ದೊಡ್ಡ ದೊಡ್ಡ ಮೈ ಮೇಲೆ ಹೇಳ್ಕೊಂಡು ದಾಟ ಇದ್ರು. ಅವರು ಹೇಳ್ತಿದ್ದು ನಾವು ಸಾಮಾಜಿಕವಾಗಿ ದುರ್ಬಲ, ನಮ್ಮ ಸಾಮಾಜಿಕ ತಿಳುವಳಿಕೆ ಗಟ್ಟಿ ಇಲ್ಲ. ದೇವರ ಜೊತೆ ಅದ್ವೈತ ಸಂಬಂಧ, ಈ ಸಮಾಜದ ಜೊತೆ ದ್ವೈತ ಸಂಬಂಧ, ಈ ಬಿರುಕು ಬಹಳಷ್ಟು ಸಮಸ್ಯೆಗಳಿಗೆ ಕಾರಣ ಅನ್ನೋದವ್ರ ವಾದ. ದೇವರನ್ನ ಮುಟ್ಟಿ ಮಾತಾಡಿ ಜಗಳ ಆಡಿ ಅಂಗಲಾಚಿ ಪ್ರೀತಿಸಿ ಪ್ರಾರ್ಥಿಸಿ ಒಂದಾಗ್ತೀವಿ. ಆದ್ರೆ ಈ ಸಮಾಜದ ಜೊತೆ ನಮ್ಮ ಸಂಬಂಧ ಇದೇ ರೀತಿ ಆದ ನಮ್ಮ ಅನುಮಾನ, ಅಪನಂಬಿಕೆ, ಮಡಿವಂತಿಕೆ, ಪೂರ್ವಗ್ರಹ ನಮ್ಮನ್ನ ದೂರ ಇಟ್ಟಿದ್ದೇನು. ಸಮಾಜದೊಳಗಿದ್ರು ಅದರಿಂದ ದೂರ ಇದ್ದಂಗ ಅನ್ಸೋದಿಲ್ಲ. ದೇವರ ಜೊತೆ ಒಂದಾಗ್ಲಿಕ್ಕೆ ಬಯಸ್ತೀವಿ,
ಆದ್ರೆ ಸಮಾಜದ ಜೊತೆ ಅಂತರ ಕಾಯ್ಕೊಳ್ತೀವಿ. ಅಲ್ಲೊಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದ. ಈ ಬಿರುಕು ಎಲ್ಲಾ ಸಮಸ್ಯೆಗಳ ಮೂಲಾಂತವಾದ. ಈ ಬಿರುಕು ಆಯ್ತದ ಸುಲಭ ಇಲ್ಲ ಸುಲಭ ಅಲ್ಲ, ಅಳಿಸೋದು ಅನಿವಾರ್ಯ ಅದ. ಎರಡನ್ನೂ ಒಂದಾಗಿಸೋ ಮಾರ್ಗ ಹುಡುಕಿದ್ರೆ ಏನೋ ಹೌದು. ಇನ್ನೂ ಒಂದು ಮಾರ್ಗ ಹುಡುಕಿದ್ರು. ಮೂರನೇದಾಗಿ ಇನ್ನೊಂದು ಮಾರ್ಗ. ಅವರ ಅಪಾರ ಓದು ಮಾತ್ರ ಸದಾಬದ ಅಚ್ಚರಿ. ಅವರ ವಾದಗಳು ಯಾವಾಗ ಎಲ್ಲಿಂದ ಎಲ್ಲಿಗೆ ಹೋಗ್ತಿವೋ ಗೊತ್ತೇ ಆಗಂಗಿಲ್ಲ. ಸಣ್ಣ ಪುಟ್ಟ ಪಂಥಗಳು ದಾರ್ಶನಿಕ ಧಾರೆಗಳ ಬಗ್ಗೆ ಅವ್ರಿಗೆ ಬಹಳ ಆಸಕ್ತಿ ಇತ್ತು. ನಾಥರು, ಕಾಪಾಲಿಕರು, ಸಿದ್ಧರು, ಲೋಕೇಶರ ಬಗ್ಗೆ ಆ
ಬುದ್ಧಿಗೆ ಏನೆಂದು ಹೇಳುವುದು? ಧನ್ಯರಾದೆವು, ನಾವು ಧನ್ಯರಾದೆವು. ನನ್ನನ್ನು ಕ್ಷಮಿಸ್ಬೇಡ್ರಿ. ವೆಂಕಟರಾಜನ ಪುತ್ರ, ನಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಸುರಕ್ಷಿತವಾಗಿದೆ ಎಂಬ ಸಮಾಧಾನ. ಆವಾಗಿಂದ ಇಲ್ಲೇ ಇದ್ದೀನಿ. ಹೌದು, ಇಲ್ಲೇ ಇದ್ದೀನಿ. ಯಾರು ಬಂದಿದ್ರು? ಯಾರು ಬಂದಿಲ್ಲ. ನನಗೆ ನಿಮ್ಗೆ ಬಿಟ್ರೆ ಬೇರೆ ಯಾರು ಬಂದಿಲ್ಲ. ನಿಜ ಯಾರು ಬಂದಿದ್ರು? ಯಾರು ಬಂದಿದ್ರು? ಓಹೋ, ನಿನ್ನ ದೇವರನ್ನು ಬಂದಿದ್ರು. ಎಲ್ಲಿ ನಮ್ಮ ಭಕ್ತ, ಎಲ್ಲಿ ನಮ್ಮ ಭಕ್ತ ಅಂತ ಹುಡುಕೊಂಡು ಬಂದಿದ್ರು. ಅವನನ್ನು ಯಾಕೆ ಇಲ್ಲ? ನಿನ್ನ ದೇವರು ಮತ್ತೆ ಭಕ್ತ ಇಡೀ ಇರಬಾರ್ದು. ನೀನಿಟ್ಟು ನಿನ್ನ ದೇವರುಂಟು. ಇದು ಇದು ನಿಮ್ಮ ಮನೆಯಲ್ಲೇನು? ಮನೆ ನನ್ನದಾದ್ರೂ ಆ ದೇವರುಗಳು ನಿಂದು. ಹಾಗಾದ್ರೆ ಹಾಗಾದ್ರೆ ಈಗ ಬಂದ ದೇವರು ಹಂಗ್ಯಾರು ಮಾತಾಡಿದ್ರು? ನಿನ್ನ ನಾಲಿಗೆ ಏನ್ ನುಡಿತದ ಅದು ನಿನ್ನ ದೇವರ ಮಾತಾಗಿರ್ತದ. ನಿನ್ನ ಮಾತೆ ದೇವರ ಮಾತು, ನಿನ್ನ ದೇವರ ಮಾತೆ ನಿನ್ನ ಮಾತು. ಹಾಗಾದ್ರೆ ಈಗ ನೀವು ನನ್ನ ಮಾತು ಕೇಳಿ. ಹೇ, ನೆಲಕ್ಕೆ ಕೆಳಗಿನ ಇಲ್ಲ, ಗುಂಡು ಮಾತಾಡು. ಮಾತಿನಿಂದ ಬಗ್ಗೆ ಮುಗಿದು ಹೋಗವ. ಇದು ಕೇಳು. ಇದರಿಂದ ನಮ್ಗೆ ಯಾರಿಗೂ ಒಳ್ಳೇದಾಗೋದಿಲ್ಲ. ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ದೇವರಿಗೆ ಕಲ್ಸಿಗೆ ಇಂಥವಾಗ ಅಸ್ತ್ರ ಬೇಕು. ಬೇಕಾದ್ರೆ ನನಗೆ ಕಾಣಿಸು. ನಾಯಿ ನರಿ ತೋಳ ನನ್ನ ಮಾಂಸ ತಿನ್ಲಿ, ಮೂಳೆ ಬಾಯಿ ಹಾಕೊಂಡು ಜಗಿಲಿ. ಆದ್ರೆ ನಿನ್ನ ದೇವರಿಗೆ ಮಾತ್ರ ಕಾಣಿಸ್ಬೇಡ. ನಿನ್ನಿಂದ ಉಳಿಬೇಕಾದಂತಹ ದುರ್ಗತಿ ಆ ನಿನ್ನ ದೇವರಿಗೆ ಬಂದಂಗ ನನಗೆ ಬರಬಾರದು. ಈ ಮುದುಕ ಸಾವು ತಲೆ ಮೇಲೆ ಕುಂತದ ಅನ್ನೋದನ್ನ ಮರಿಬೇಡ. ಇದು ನಿಶ್ಚಿತ ಅದಾದ ಮೇಲೆ ಈ ಮುದುಕನಿಗೆ ಮಾಡ್ಲಿಕ್ಕೆ ಏನ್ ಸಾಧ್ಯ ಅದ? ಕೆಲವು ತಿಳುವಳಿಕೆ, ಸೋಲು ಶಿವರಾತ್ರಿ, ಮರಣ ಮಹಾನವಮಿ. ಕೊಂದ್ರ 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 ತೀರ ಇಲ್ಲಂದ್ರೆ ಹೇಗೆ ಅಂತಾರ? ಕೊಲೆಯಿಂದ ಯಾರೂ ವೀರತ್ವದ ಪಟ್ಟ ಹುಡುಕೋದಿಲ್ಲ. ನಾನು ಹೇಗೆ ಅಲ್ಲ, ನನ್ನ ದೇವರು ಕೂಡ ಹೇಗೆ ಅಲ್ಲ. ಯಾರು ಮಿದುಳನ್ನ ಇನ್ನೊಬ್ಬರ ಕೈಯಾಗ ಕೊಡ್ತಾರೋ ಅವ್ರು ಹೇಳಿ. ಯಾರು ಸ್ವಾತಂತ್ರ್ಯ ಕಳೆದುಕೊಳ್ತಾರೋ ಅವ್ರು ಹೇಳಿ. ಸ್ವತಂತ್ರವಾಗಿ ವಿಚಾರ ಮಾಡದೇ ಇರೋರು ಹೇಳಿ. ಇಂಥ ಗುಲಾಮರನ್ನು ಸೃಷ್ಟಿಸುವ ಈ ಸಮಾಜ ಹೇಳಿ. ನೀವು ನೀವು ನಾನು ಪ್ರಾಯಶ್ಚಿತ್ತ ಪಟ್ಟಿರೇನು? ಭರತ ಲೇಖನ ಅಪಾರ್ಥಕ್ಕೊಳಗಾಗಿ ಹಿಂತೆಗೆದುಕೊಂಡಾಗ ಪ್ರಾಯಶ್ಚಿತ್ತ ಪಟ್ಟಿದೆ. ಅಸಹಾಯಕನಾಗಿ ಒದ್ದಾಡಿದೆ. ಖಿನ್ನತೆಯ ಆಳದ ಭಾವ್ಯಾಗ ಮನಸ್ಸು ಚಿತ್ರಗೊಂಡಿದ್ದು. ನಾನು ಅನಾಥ, ನತದೃಷ್ಟ. ಏಕಾಂತದಲ್ಲಿ ಅತ್ತಾಗ ಅಳು ಬಾಯಿಂದ ಅಲ್ಲ, ಹೃದಯ ಹಿಂಡಿಕೊಂಡು. ನನ್ನನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಯಾರಿಗೂ ಬೇಕಾಗಿಲ್ಲ ಅನಿಸ್ತದ. ನನ್ನಂಥ ಒಬ್ಬ ಮನುಷ್ಯ ಇಲ್ಲಿ ಯಾರಿಗೂ ಬೇಡಾಗೇನ ಅನಿಸ್ತದ. ಆದ್ರ ಅನಿವಾರ್ಯ. ಜೀವನದ ಇಂಥ ದಾರಿಯೊಳಗೆ ನಡೆದಾಟ ನನಗೆ ಬೇರೆ ದಾರಿ ಇಲ್ಲ. ಮಾತು ಕೇಳ್ತೈತೆ ಏನೋ ಅರ್ಥ ಆಗಲ್ಲ. ಅದೇ ನೀವು ಎಷ್ಟು ಅಸಹಾಯಕರೋ ನಾನು ಅಷ್ಟೇ ಅಸಹಾಯಕ. ಬರಲಾದಷ್ಟು ದೂರ ಬಂದ್ಬಿಟ್ಟಿದ್ದೀನಿ. ನಾನು ದಾರಿ ತಪ್ಪಿದ ಮನುಷ್ಯ. ಕಣ್ಣೊಳಗ ಜಾಗವೇ ನಾಲಿಗೆ ಮೇಲೆ ರಕ್ತದ ರುಚಿ, ಅಂಗೈಯೊಳಗ ರಕ್ತದ ಕಲೆ. ನನ್ನ ತಲೆಯೊಳಗ ಒಂದು ದೆವ್ವ ಬಿಡಿದು
ಹಸನುಳುದಾವ ನಮ್ಮಂಥ ಕರ್ಣ ದೇವನು ಮಾಡ್ಯಾನು ಕರುಣ ನಾಳೆ ಹೊತ್ತ ಮೂಡ ಬಂದೈತಿ ಮರಣ ನಾಳೆ ಬೆಳಿಗ್ಗೆ ಐತಿ ಮಹಾಮರಣ ಶರಣಂತಾವ ನಮ್ಮ ಪಂಚಹರಣ ಪಂಚಭೂಷ ಕಾಲ ಇಂಥ ಮೂತವರಕ್ಕೆಲ್ಲ ಬಂತಣ್ಣ ಎಂಥ ವಿಹಗಲ ಖುಲ್ಲ ಆಯಾವ ಸ್ವರ್ಗದ ಬಾಗಲ ಸೂರ್ಯನ ಜ್ಯೋತಿ ಛಕ್ಕಂತ ಬೆಳಗು ಸ್ವಲ್ಪ ಹೊತ್ತಿನಾಗ ಬಂದೈತು ಪರಲೋಕ ಪಯಣ ನಾಳೆ ಹೊತ್ತ ಮೂಡ ಬಂದೈತು ಮರಣ ಬೇಡಿಕೊಳ್ಳ್ರಿ ಸತ್ತವ್ರ ನೋಡಿ ಹಿಡಿದುಕೊಂಡು ಸತ್ತವಂತ ನೀರ್ತಾರ ಪ್ರಾಣ ನಾಳೆ ಹೊತ್ತ ಮೂಡ ಬಂದೈತೆ ಮರಣ ನಮ್ಮ ಗೋರಿ ತಿನ್ನಿ ಮ್ಯಾಲ ಎಂದಾರ ಒಂದು ದಿನ ನಮ್ಮ ಗೋರಿ ತಿನ್ನಿ ಮ್ಯಾಲ ಎಂದಾರ ಒಂದು ದಿನ ಎದು ಮುಡಿತೊಂದು ಸಾಲ ಹೂ ಕಸ ಕಡ್ಡಿ ತಲೆ ಮ್ಯಾಲ ತೂಗಾಡಿದ್ರು ಸಾಕು ಕಸ ಕಡ್ಡಿ ತಲೆ ಮ್ಯಾಲ ತೂಗಾಡಿದ್ರು ಸಾಕು ತಿಳಿದಿರ್ತೀವಿ ಪೂಜೆ ಅಂತ ನಾವು ನಾಳೆ ಹೊತ್ತ ಮೂಡ ಬಂದೈತೆ ಮರಣ